ಹಲೋ ಸ್ನೇಹಿತರೆ, ಇದೊಂದು ಬ್ಯಾಕ್ ಬ್ಯೂಟಿಫುಲ್ ಆದ ಡಿಸೈನ್ ಕಟ್ಟಿಂಗ್ ಪೇಪರ್ ಕಟ್ಟಿಂಗ್ ಬ್ಲೌಸ್. ಇದೊಂದು ಸುಂದರವಾದ ಬ್ಯಾಕ್ ಡಿಸೈನ್, ಬ್ಯಾಕ್ ಸ್ಟೈಲಿಶ್ ಅಲ್ಲಿರುವ ಸ್ಟಿಚ್ ಮಾಡಬಹುದಾದ ಬ್ಲೌಸನ್ನು ಪೇಪರ್ ಕಟ್ಟಿಂಗಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಇದು ನಿಮಗೆ ಇಷ್ಟವಾಗಬಹುದು ಎಂದು ಎನಿಸ್ತೇನೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗಾದರೆ ನಿಮಗೆ ಫುಲ್ ಡೀಟೇಲ್ ಯಾವ ವಿಷಯದ ಬಗ್ಗೆ ನಾವು ತಿಳಿಸ್ತೇವೆ ಅಂತೆಲ್ಲ ಗೊತ್ತಾಗ್ತದೆ. ನೋಡಿ ಯಾವ ರೀತಿಯಲ್ಲಿ ಕಟ್ ಮಾಡ್ಬೋದು ಅಂತ ನಾನು ತೋರಿಸ್ತೇನೆ. ಮೊದಲಿಗೆ ಇದೊಂದು ಪೇಪರನ್ನು ಇಟ್ಕೊಳ್ಳಿ, ಒಂದು ಫೋಲ್ಡ್ ಮಾಡಿ, ನಿಮ್ಮ ಬದಿಗೆ ಫೋಲ್ಡ್ ಮಾಡಿ ಎರಡು ಮಡಿಚ್ಕೊಂಡು ಇಟ್ಕೊಳ್ಳಿ. ಈ ಒಂದು ಅಳತೆಯ ಬ್ಲೌಸನ್ನು ತೆಗೆದುಕೊಂಡ್ರೆ ಮೊದಲಿಗೆ ಅಳತೆ ತಗೊಳ್ಳಿ. ನಾನು ತಗೊಂಡ ಅಳತೆ ಎಷ್ಟು ಪಾಯಿಂಟ್ ಉದ್ದ ಉಂಟು? 14 ಪಾಯಿಂಟ್ ಉದ್ದ ಉಂಟು. 14 ಇಂಚು ಉದ್ದದ್ದು ತಗೊಂಡಿದ್ದೀನಿ. ಫಿನಿಶ್ ಆದಮೇಲೆ 13 ಇತ್ತು, ಅದಕ್ಕೆ 1 ಇಂಚು ಆ್ಯಡ್ ಮಾಡಲೇಬೇಕು. ಫಸ್ಟ್ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತಗೊಳ್ತೇನೆ. ನೋಡ್ಕೊಳ್ಳಿ ಯಾವ ರೀತಿಯಲ್ಲಿ ಬ್ಯಾಕ್ ಪಾರ್ಟ್. ನಂತರ ಫ್ರಂಟ್ ಪಾರ್ಟಿಗೆ ಗೇರ್ ಹಾಕ್ತೇನೆ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟಿಗೆ 1 ಇಂಚು ಡಿಫ್ರೆನ್ಸ್ ಇರಬೇಕಾಗ್ತದೆ. ಬ್ಯಾಕ್ ಪಾರ್ಟ್ 14 ಇದ್ದರೆ ಫ್ರಂಟ್ ಪಾರ್ಟ್ 15 ಇಟ್ಕೋಬೇಕು. ನಾವು ತಗೊಂಡ ಬ್ಲೌಸು ಕೂಡ ಅದೇ ಪ್ರಕಾರ ಇರ್ತದೆ. ಫಿನಿಶ್ ಆದ ಬ್ಲೌಸನ್ನು ತಗೊಳ್ಳುವಾಗ 1 ಇಂಚು ನಾವು ಆ್ಯಡ್ ಮಾಡಬೇಕಾಗ್ತದೆ. ನಾನು ಬ್ಯಾಕ್ ಬಟನ್ ಬ್ಲೌಸು ಕೂಡ ಸೇಮ್ ಮೆಥಡಲ್ಲಿ ಕಟ್ ಮಾಡ್ತೀನಿ. ಸಿಂಪಲ್ಲಾಗಿ ಬಿಗಿನರ್ಸಿಗೂ ಕೂಡ ಒಳ್ಳೆಯದು, ಕಲಿಬಹುದಾದ ಈಸಿ ಮೆಥಡಲ್ಲಿ ಕಲಿಬೋದು. 14ಗೊಂದು ಪಾಯಿಂಟ್ ಹಾಕಿ 15ಗೊಂದು ಪಾಯಿಂಟ್ ಹಾಕಿ ಇದೇ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿದಾಗ ಫ್ರಂಟ್ ಭಾಗ ನಿಮ್ಮ ಮೇಲ್ಭಾಗದಲ್ಲಿ ಇರಬೇಕಾಗ್ತದೆ. ಬಾಡಿ ಪಾರ್ಟಿನ ಫ್ರಂಟ್ ನಿಮ್ಮ ಮೇಲ್ಭಾಗ ಬೇಕಾಗ್ತದೆ. ನೋಡಿಕೊಳ್ಳಿ ಯಾವ ರೀತಿಯಲ್ಲಿ ಮಡಿಸಬೇಕು ಅಂತ. ಇದರಲ್ಲಿ ಮೈನ್ ಇಂಪಾರ್ಟೆಂಟ್, ನಾನು ಬ್ಯಾಕ್ ಬಟನ್ ಕೂಡ ರೆಡಿ ಮಾಡ್ತೇನೆ. ಇದರಲ್ಲಿ ಬ್ಯಾಕ್ ಡಿಸೈನ್ ಕೂಡ ಮಾಡ್ತೇವೆ. ಬ್ಯಾಕ್ ನಮಗೆ ಬೇಕಾದ 2.5 ಇಂಚಿ ಬ್ಯಾಕ್ ಪಾರ್ಟಿನ ಬ್ಯಾಕ್ ಡಿಸೈನ್ ನೆಕ್ಕಲ್ಲಿ 2.5 ಇದ್ದರೆ ನಮಗೆ ಡೀಪು 2.5 ಸಾಕು. ಆ 2.5 ಡೀಪು ಎದೆ ಸುತ್ತಳತೆ 8.5 ಬಂದಿದೆ. 32 4ರ ಒಂದು ಭಾಗ ಆಗಿದ್ರೆ 8.5 ಆದರೆ ನಮಗೆ 4.5 ಮೇಲ್ಭಾಗಕ್ಕೆ ಶೋಲ್ಡರ್ ಇಟ್ಕೊಂಡ್ರೆ ಅವರದ್ದು 4.5ಕ್ಕೆ ಇಟ್ಕೊಂಡ್ರು. ಇಲ್ಲಿ ನೋಡಿ, ಆರ್ಮೋಲ್ ಡೌನಿಂಗ್ಗೆ ನಾನು 5.5ಗೆ ಇಟ್ಕೊಂಡಿದ್ದೇನೆ. ಆರ್ಮೋಲ್ ಡೌನಿಂಗ್ 5.5, 4.5 ಶೋಲ್ಡರ್. ಇದನ್ನು ಅವರ ಎದೆ ಸುತ್ತಳತೆಗೆ 8.5ಗೆ ಒಂದು ಪಾಯಿಂಟ್ ಹಾಕಿ 8.5ಗೆ ಹಾಕಿದ ಮೇಲೆ 1.5ಗೆ ಒಂದು ಪಾಯಿಂಟ್, 1.25ಗೆ ಒಂದು ಪಾಯಿಂಟ್ ಹಾಕಿದ್ದೇನೆ. ಮೇಲ್ಭಾಗಕ್ಕೊಂದು 3ಕ್ಕೆ, ಇಲ್ಲಿ 3ಕ್ಕೆ ಒಂದು ಗೆರೆ ಹಾಕಿದೆ. ನೋಡ್ಕೊಳ್ಳಿ ಇದೇ ಸೇಮಲ್ಲಿ ಮೆಥಡಲ್ಲಿ ಒಂದು ಗೆರೆ, ಇನ್ನೊಂದು ಗೆರೆ ಫ್ರಂಟಿದ್ದು ಮತ್ತು ಬ್ಯಾಕಿದ್ದು ಆರ್ಮೋಲ್ ಡೌನಿಂಗ್ ಕಟ್ ಮಾಡುವಾಗ ಸೇಮ್ ಮೆಥಡಲ್ಲಿ ಕಟ್ ಮಾಡಬೇಕು. ಇದು ನೋಡ್ಕೊಳ್ಳಿ ಕ್ರಾಸ್ ಪಟ್ಟಿಗೆ ಒಂದು ಗೆರೆ ಹಾಕ್ತೇನೆ. ಇಂತಹ ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ ನಾನು, ಕ್ರಾಸ್ ಪಟ್ಟಿ ಮತ್ತು ಆರ್ಮೋಲ್ ಡೌನಿಂಗ್ ಬಗ್ಗೆ. ಇದರಲ್ಲಿ ಕೂಡ ಈ ಬ್ಲೌಸ್ ಕಟ್ ಮಾಡುವಾಗ ನಾನು ನಿಮಗೆ ಸೇಮ್ ಮೆಥಡಲ್ಲಿ ಹೇಳ್ತೇನೆ. ಇದನ್ನು ಬ್ಯಾಕ್ ಓಪನ್ ಇದ್ದ ಕಾರಣ ಫ್ರಂಟನ್ನು ಓಪನ್ ಮಾಡಲಿಕ್ಕಿಲ್ಲ, ಬ್ಯಾಕ್ ಬಟನ್ ಇಡುವ ಕಾರಣ. ಬ್ಯಾಕ್ ಬಟನ್ ಮಾತ್ರವಲ್ಲದೆ ಇದರಲ್ಲಿ ಬ್ಯಾಕ್ ಡಿಸೈನ್ ಕೂಡ ನಾವು ಕೊಡ್ತೇವೆ. ನಿಮಗೆ ಯಾವ ಡಿಸೈನ್ ಬೇಕಾದರೆ ಕಟ್ ಮಾಡ್ಬೋದು. ಅದು ಯಾವ ರೀತಿಯಲ್ಲಿ ಕಟ್ ಮಾಡ್ಬೋದು ಅಂದರೆ ಓಪನ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಕಟ್ ಮಾಡಬೇಕಾಗ್ತದೆ. ನೋಡ್ಕೊಳ್ಳಿ, ನಿಮಗೆ ಇದರಲ್ಲಿ ಕಟೋರಿ ಪೀಸನ್ನು ಕೂಡ ಮಾಡ್ಬೋದು. ಫ್ರಂಟಲ್ಲಿ ಕಟೋರಿ ಕೂಡ, ಇದು ಬ್ಯಾಕ್ ಓಪನ್ ಇದ್ದ ಕಾರಣ ಫ್ರಂಟ್ ಕಟೋರಿ ಕೂಡ ಮಾಡ್ಬೋದು. ಅಲ್ಲಾಂದರೆ ಡಾಟ್, ನಿಮಗೆ 4 ಡಾಟ್ ಇಟ್ಟಮ್ಮ ಕೂಡ ಟೆಕ್ಸ್ ಕೊಡ್ಬೋದು. 2.5 ಭುಜ ಸಾಕು. 2.5 ಭುಜಕ್ಕಿಟ್ಟರೆ ಅರ್ಧ ಇಂಚು ಹೋದರೆ 2ಕ್ಕೆ ಫಿನಿಶ್ ಆಗಿ ನಿಲ್ತದೆ. 6.5 ಫ್ರಂಟ್ ನೆಕ್. ಈ ಫ್ರಂಟ್ ನೆಕ್ ಕೂಡ ಸ್ವಲ್ಪ ಡಿಸೈನಲ್ಲಿ ತಗೊಳ್ತೇವೆ ನಾವು. ಹಾರ್ಡ್ ರೌಂಡಲ್ಲೆಲ್ಲ ಸ್ವಲ್ಪ ಹಾರ್ಟ್ ಶೇಪ್ ಥರ ಬಂದದ್ದು. ಅದಕ್ಕೆ ನಾವು ಫ್ರಂಟೆಡ್ ಯಾವ ಎಂಬ್ರಾಯ್ಡ್ರಿಂಗ್ ವರ್ಕ್, ಹಾರಿ ವರ್ಕ್ ಯಾವ ಡಿಸೈನ್ ಮತ್ತು ಅದರಲ್ಲಿ ಕೊಡ್ಬೋದು. ನೋಡ್ಕೊಳ್ಳಿ ಇದೇ ಡಿಸೈನಲ್ಲಿ ನಮಗೆ ಎಂಬ್ರಾಯ್ಡ್ರಿಂಗ್ ವರ್ಕ್ ಬೇಕಾದರೂ ಕೊಡ್ಬೋದು. ಸ್ವಲ್ಪ ಹಾರ್ಡ್ ಶೇಪ್ ತಗೊಂಡಿದ್ದೇವೆ. ಇನ್ನು ನಿಮಗೆ 4 ಟೆಕ್ಸ್ ಬೇಕಾದರೆ 4 ಟೆಕ್ಸ್ ಹಾಕ್ಬೋದು. ನಿಮಗೆ ಬೇಡ ನಮಗೆ ಕಟೋರಿ ಥರ ಒಂದೇ ಇದರಲ್ಲಿ ಸಾಕು, ಫ್ರಂಟ್ ನೆಕ್ ಡಿಸೈನ್ ಸ್ವಲ್ಪ ಕೊಟ್ಟಿದ್ದ ಕಾರಣ ನಮಗೆ ಬ್ಯಾಕ್ ಬಟನ್ ಇದ್ದಾಗ ನಮಗೆ ಯಾವ ಡಿಸೈನ್ ಬೇಕಾದರೂ ಕೊಡ್ಬೋದು. ಇದರಲ್ಲಿ ಇದನ್ನು ಯಾವ ರೀತಿಯಲ್ಲಿ ಕಟ್ ಮಾಡಬೇಕು, ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ನೀವು ಇದನ್ನು ನೋಡಿದರೆ ಗೊತ್ತಾಗ್ತದೆ. ನೋಡ್ಕೊಂಡು ಟೆಕ್ಸ್ ಹಾಕುವಾಗ ನೀವು ಅಳತೆ ತಗೊಂಡ್ರೆ ಅಳತೆಯಲ್ಲಿ ಯಾವ ರೀತಿಯಲ್ಲಿ ನಾವು ಅದರಲ್ಲಿ ಟೆಕ್ಸ್ ಹಾಕ್ಕೊಂಡಿದ್ದೇವೆ ನೋಡಿ.
ಇದು ನನಗೆ 32 ಎದೆ ಸುತ್ತಳತೆ ಉಳ್ಳ ನೋಡಿ. ಅದರಲ್ಲಿ ನಾನು ಟೆಕ್ಸ್ಗೆ ಯಾವ ರೀತಿಯಲ್ಲಿ ಅಳತಿದ್ದೆ. ಇನ್ನು ನನಗೆ 3 ತಗೊಂಡಿದ್ದೇನೆ. 2.5 ನಮಗೆ ಇದರಲ್ಲಿ ಫಿನಿಶಿಗೆ ಬೇಕಾದದ್ದು ಬ್ಯಾಕ್ ನೆಕ್ಕಿಗೆ ಅವರಿಗೆ 2.5 ಸಾಕಾದ ಕಾರಣ ನಾನು 3 ತಗೊಂಡಿದ್ದೇನೆ. 1/4 ಇಂಚ್ ಕೆಳಭಾಗ, 1/4 ಇಂಚ್ ಮೇಲ್ಭಾಗ ಸ್ಟಿಚಿಂಗ್ ಹೋಗ್ತದೆ. ಇನ್ನು ಇದನ್ನು ನಾನು ಮೇಲ್ಭಾಗದಿಂದ ಪಾಯಿಂಟ್ ಹಾಕಿ ಒಂದು ಗೆರೆ ಎಳೆಯುತ್ತೇನೆ ಡಿಸೈನಿಗೆ. ನೋಡ್ಕೊಳ್ಳಿ, ಇದೇ ಥರ ನಿಮಗೆ ಎಷ್ಟು ಉದ್ದ ಅಳತೆ ನಿಮಗೆ ಬೇಕಾದದ್ದು 2.5ಗೆ ಮಾತ್ರ. ಇಲ್ಲಿಂದ ನಾನೀಗ ಒಂದು ಡಿಸೈನ್ ಕೊಡ್ತೇನೆ, ನೋಡ್ಕೊಳ್ಳಿ. ನಿಮಗೆ ಯಾವ ಡಿಸೈನ್ ಕೊಡ್ಬೋದು. ಇದೊಂದು ಡಿಸೈನ್ ಸೂಪರಾಗಿ ಕಾಣ್ತದೆ, ನೋಡ್ಕೊಳ್ಳಿ. ಇಷ್ಟೇ ಈಸಿ ಮೆಥೀರಿಯಲ್ಲಿ ಮಾಡ್ಬೋದಾದ ಇದೊಂದು ಡಿಸೈನ್ ಕಾಣ್ತದಲ್ಲ. ಇಷ್ಟು ಡಿಸೈನಿಗೆ ಗೆರೆ ಹಾಕಿದರೆ ಆಯಿತು. ಇನ್ನು ಇದನ್ನು ಯಾವ ರೀತಿಯಲ್ಲಿ ಕಟ್ ಮಾಡಿ ತೆಗೊಳ್ಬೋದು ನೋಡಿ. ಕ್ರಾಸ್ ಪಟ್ಟಿಯನ್ನು ಮೊದಲು ಕಟ್ ಮಾಡಿ ತೆಗೀರಿ. ಇದನ್ನಲ್ಲಿ ಓಪನ್ ಮಾಡಲಿಕ್ಕೆ ಇಲ್ಲ, ಮಾಡುವುದಂದರೆ ಅದು ಫ್ರಂಟಿಗೆ ಇಡುವುದರಿಂದ ಬ್ಯಾಕ್ ಬಟನ್ ಆದಾಗ. ಇದನ್ನು ಹಿಂಗೆ ಆರ್ಮೋಲ್ ಭಾಗದಿಂದ ತೆಗೊಳ್ಬೇಕಾಗುತ್ತೆ ಕಂಕುಳ. ಇದರಿಂದ ಮೇಲ್ಭಾಗದ ಕಂಕುಳ ತಗೊಳ್ಳಿ. ಕಟ್ ಮಾಡಿದಾಗ ನೋಡಿದ್ರಲ್ಲ ಫ್ರಂಟಿಗೆ. ಇನ್ನು ಫ್ರಂಟ್ ನೆಕ್ಕಿನ ಯಾವ ಸ್ವಲ್ಪ ಡಿಸೈನ್ ಕೊಟ್ಟಿದ್ದೇವೆ ಇದರಲ್ಲಿ. ನಿಮಗೆ ಡಿಸೈನ್ ಯಾವ ಡಿಸೈನ್ ಬೇಕಾದರೂ ಕೊಡ್ಬೋದು. ಇನ್ನು ಇದರಲ್ಲಿ ಮೈನ್ ಇಂಪಾರ್ಟೆಂಟ್ ಬ್ಯಾಕ್ ಡಿಸೈನ್ ಕಟ್ಟಿಂಗ್ ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ನೋಡಿ. ನಾನು ಯಾವ ಡಿಸೈನ್ ಮಾರ್ಕ್ ಹಾಕಿದ್ದೇವೆ ಅದೇ ಡಿಸೈನ್ ಥರವೇ ನೀವು ಕಟ್ ಮಾಡಬೇಕು. ಇದನ್ನು ನೋಡ್ಕೊಳ್ಳಿ. ಮೊದಲಿಗೆ ನೀವು ಪೇಪರಲ್ಲೇ ಕಟ್ ಮಾಡಿರಿ, ನೆಕ್ಸ್ಟ್ ನೀವು ಅದರಲ್ಲಿ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಬೋದು. ಮತ್ತು ನಿಮಗೆ ಈಸಿ ಒಮ್ಮೆ ಪೇಪರಲ್ಲಿ ಕಟ್ ಮಾಡಿದರೆ ಮತ್ತು ನಿಮಗೆ ಈಸಿಯಲ್ಲಿ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಬೋದು. ಇದೊಂದು ಡಿಸೈನ್ ನೋಡ್ಕೊಳ್ಳಿ. ಫ್ರಂಟ್ ನೋಡ್ಕೊಳ್ಳಿ, ಸ್ವಲ್ಪ ರೌಂಡ್ ಆಕಾರ ಕಮಾನ್ ಥರ ಸ್ವಲ್ಪ ಬಂದಿದೆ, ಸ್ವಲ್ಪ ಕೆಳಭಾಗಕ್ಕೆ ಬಂದು. ಇದಕ್ಕೆ ನೀವು ಲೈನಿಂಗ್ ಇಟ್ಟು ಬ್ಲೌಸು ಹೊಲಿಬೋದು, ಅಲ್ಲದ್ರೆ ಲೈನಿಂಗ್ ಇಲ್ಲದರೂ ಮಾಡ್ಬೋದು. ಇದು ಎಂಬ್ರಾಯ್ಡಿಂಗ್ ವರ್ಕ್, ಆರಿ ವರ್ಕ್ ಯಾವ ಡಿಸೈನ್ ಕೊಟ್ಟರು ಎಂಬ್ರಾಯ್ಡಿಂಗ್ ವರ್ಕ್ ಕೊಟ್ಟರು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ಬೋದು. ಇಲ್ಲದ್ರೆ ಒಂದು ಲೇಸ್ ಇಟ್ಟರು ಕೂಡ ಬ್ಯೂಟಿಫುಲ್ಲಾಗಿ. ಇದೊಂದು ಡಿಸೈನ್ ನೋಡ್ಕೊಳ್ಳಿ. ಇದೇ ಥರ ಸೇಮ್ ಮೆಟೀರಿಯಲ್ ಒಂದು ಡಿಸೈನ್ ಕಟ್ ಮಾಡಿದ್ದೀವಿ ನಾನು. ಇದನ್ನು ಮೈನ್ ಇಂಪಾರ್ಟೆಂಟ್ ಇದರಲ್ಲಿ ಬ್ಯಾಕ್ ಕಟ್ಟಿಂಗ್ ತೆಗೆಯುವುದು ನೋಡ್ಕೊಳ್ಳಿ. ಇದೇ ರೀತಿಯಲ್ಲಿ ಬ್ಯಾಕ್ ಇದಕ್ಕೆ ನಾನೊಂದು ಉಕ್ಸ್ ಪಟ್ಟಿದೆ, ಇದೇ ಥರ ಉಕ್ಸ್ ಪಟ್ಟಿಟ್ಟಿದ್ರೆ ಆಯಿತು. ಇದರಲ್ಲಿ 3 ಉಕ್ಸ್ ಇಟ್ಟಿದ್ರೆ ಕಂಪ್ಲೀಟಾಗಿ ಕ್ಲಿಯರಿಂಗ್ಸ್ ಆಗ್ತದೆ. 3 ಉಕ್ಸ್ ಇಟ್ಟಿದ್ರೆ ಸಾಕಾಗ್ತದೆ. ನೋಡ್ಕೊಳ್ಳಿ ಯಾವ ಡಿಸೈನ್. ಇದೇ ಡಿಸೈನ್ ಅಲ್ಲದೆ ಬೇರೆ ಬೇರೆ ಡಿಸೈನಲ್ಲಿ ನಿಮಗೆ ಬೇಕಾದರೆ ನಾವು ಕಟ್ಟಿಂಗ್ ಮಾಡಿ ತೋರಿಸ್ತೇವೆ, ನೀವು ಕಮೆಂಟ್ ಹಾಕಿದರೆ ಆಯಿತು. ನೋಡ್ಕೊಳ್ಳಿ, ಇದು ಇದೇ ಸೇಮ್ ಐತೆ. ಇದನ್ನು ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿದ್ರೂ ಹಾಕ್ಬೋದು. ಅಲ್ಲ ನಮಗೆ ಲೈನಿಂಗ್ ಬೇಡ, ನಾವು ಅದೇ ಇದರಲ್ಲಿ ಸಾದಾ ಬ್ಲೌಸಲ್ಲಿ ಇದು ಡಿಸೈನ್ ಬೇಕು ಅಂದರೆ ಇನ್ನು ನಾವು ಇದರಲ್ಲಿ ಸ್ಲೀವ್ ಚಿಕ್ಕ ಹಾಫ್ ಸ್ಲೀವ್ ಒಂದು ಕಟ್ ಮಾಡಿ ತೋರಿಸ್ತೇನೆ. ನನಗೆ ಅವರಿಗೆ 5 ಉದ್ದ ಅಳತೆ ಉಳ್ಳ ಸ್ಲೀವು ಫಿನಿಶ್ ಆಗಿ 5 ಒಂದು 4.5 ನೋಡ್ಕೊಳ್ಳಿ, ಲೂಸ್ 4.5 ತಗೊಂಡಿದ್ದೇವೆ. ಇಲ್ಲಿ ಅವರಿಗೆ 6.5ಗೆ ಫಿಟ್ಟಿಂಗ್, 6.5 7 ಫಿಟ್ಟಿಂಗ್ ಕಂಕುಳ ಆರ್ಮೋಲ್ ಡೌನಿಂಗ್ ಬೇಕಾಗ್ತದೆ. ಇದರ ಸಿಂಪಲ್ಲಾಗಿ ಒಂದು ಸ್ಲೀವ್ ಆರ್ಮೋಲ್ ಡೌನಿಂಗು ನಾನು ಡೌನಿಂಗ್ 2.5ಗೆ ಆರ್ಮೋಲ್ ಡೌನಿಂಗ್ ತಗೊಂಡಿದ್ದೇನೆ. 5 ಫಿನಿಶ್ 5 ಉದ್ದ ಆರ್ಮೋಲ್ ಡೌನಿಂಗ್ 2.5ಗೆ ತಗೊಂಡಿದ್ದೇನೆ. ನೋಡ್ಕೊಳ್ಳಿ, ಇಷ್ಟೇ ಹಾಫ್ ಸ್ಲೀವ್ಗೆ ಇಷ್ಟು ಸಾಕಾಗ್ತದೆ. ಇನ್ನು ನಾವು ಫ್ರಂಟಿಗೆ ಸ್ವಲ್ಪ ತೆಗೊಳ್ಬೇಕಾಗ್ತದೆ, ಅದರಿಂದ ಸ್ವಲ್ಪ ಕಟ್ ಮಾಡಿ ತೆಗೀರಿ. ನೋಡ್ಕೊಳ್ಳಿ, ಇಷ್ಟೇ ತಗೊಂಡ್ರೆ ಸಾಕಾಗ್ತದೆ. ಇಷ್ಟು ತಗೊಂಡು ಫಿನಿಶ್ ಆಗಿ ಬರ್ತದೆ. ನೋಡ್ಕೊಳ್ಳಿ ಫ್ರಂಟ್ ಭಾಗದಿಂದ. ಇದನ್ನು ಇದೇ ರೀತಿ ಮೊದಲು ಪೇಪರಲ್ಲಿ ಕಟ್ ಮಾಡಿ ನಂತರ ಇದು ಮಾಡಿ. ಇದು ನಿಮಗೆ ಈ ಕಟ್ಟಿಂಗ್ ನಿಮಗೆ ಇಷ್ಟವಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.